ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬರ್ರಿ ಇವತ್ತು ಶುಕ್ರವಾರ, ಶನಿವಾರ ಮತ್ತು ಸಂಡೇ 3 ದಿವಸದ ಲಾಗನ್ನು ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಹುಷಾರಿಲ್ಲ ನನಗೆ ಮತ್ತು ನವ್ಯಾಗ. ಹಾಗಾಗಿ ವಿಡಿಯೋನ ಜಾಸ್ತಿ ಮಾಡ್ಕೊಂಡಿಲ್ಲ. ನಾನು 3 ದಿವಸದಿಂದ ಎಷ್ಟು ಮಾಡ್ಕೊಂಡಿನೋ ಅಷ್ಟು ಎಲ್ಲನೂ ಸೇರಿಸ್ಬಿಟ್ಟು ಒಂದೇ ವಿಡಿಯೋದಲ್ಲಿ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನೋಡ್ಬೋದು, ಶುಕ್ರವಾರ ಅಂದರೆ ಶ್ರಾವಣ ಮಾಸದ 2ನೇ ಶುಕ್ರವಾರದ ಪೂಜೆ ಇದು. ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಹಿಂದಿನ ದಿವಸ ದೇವ್ರ ವಸ್ತುಗಳನ್ನೆಲ್ಲನೂ ಕ್ಲೀನ್ ಮಾಡ್ಕೊಳಕ್ಕಾಗಿರಲಿಲ್ಲ. ಬಿಕಾಸ್ ನಮ್ಮ ನವ್ಯಾಗ ಹುಷಾರಿಲ್ಲ, ಕಾಡ್ಸಾಕತ್ತಿದ್ಲು. ಏನು ಕೆಲಸ ಮಾಡೋಕ್ಕೂ ಒಂದು ಸ್ವಲ್ಪನೂ ಮನಸ್ಸಿರಲಿಲ್ಲ. ಆಕಿ ಒಂಥರ ಅಳೋದು, ಕಿರ್ಚಾಡೋದು, ಕೆಮ್ಮೋದು. ಆಕಿ ಅವತಾರ ನೋಡಿಬಿಟ್ರೆ ಏನು ಕೆಲಸ ಮಾಡೋಕ್ಕೆ ಮನಸ್ಸಾಕಿದ್ದಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇಡೀ ಹಗಲಿ ಎಲ್ಲ ನನಗೆ ಕಾಡಿಸಿದ್ಲು. ಸಾಯಂಕಾಲ ಮತ್ತು ಸ್ನಾನ ಮಾಡ್ಕೊಂಬಿಟ್ಟು ದೇವರಿಗೆ ಎಲ್ಲನೂ ಹಳೇದೆಲ್ಲ ಹೂವು ಅದೆಲ್ಲ ಇದ್ದಿದ್ದು ತೆಗೆದುಬಿಟ್ಟು ಹೊಸ ಹೂವನ್ನು ಹಾಕಿ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ದೇವ್ರ ಸ್ತೋತ್ರಗಳನ್ನ ಹೇಳಿ ಪೂಜೆನ ಮುಗಿಸ್ಕೊಂಡೆ ಫ್ರೆಂಡ್ಸು. ಅವತ್ತಿನ ದಿವಸ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿನೇ ಮಾಡೋಕ್ಕಾಗುತ್ತೆ. ನಮ್ಗೆ ಹುಷಾರಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಲೇ ಆದಷ್ಟು ಸೇವೆನ ನಾವು ಮಾಡಬೇಕಾಗತ್ತೆ. ಜಾಸ್ತಿ ನಾವು ತಲೆ ಕೆಡಿಸ್ಕೊಂಡ್ವಿ ಅಂದರೆ ನಮಗೆ ಎಲ್ಲ ಹೆಡ್ಡೇಕಾಗುತ್ತೆ. ಹಾಗಾಗಿ ಸಾಯಂಕಾಲ ಎಲ್ಲನೂ ಪೂಜೆ ಮುಗಿಸ್ಕೊಂಡ್ಮೇಲೆ ಏನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ. ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಆಮೇಲೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇನ್ನೊಂದೇನೆಂದರೆ ಮೀಶೋ ಪ್ರಾಡಕ್ಟನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ, ನೋಡಿರಿ ಫ್ರೆಂಡ್ಸ್. ನೋಡಿರಿ, ಆವಾಗಲೇ ಪೂಜೆ ಮಾಡೋದೊಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ, ಮತ್ತು ಹೊಳ್ಳಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಏನು ಇರಲಿಲ್ಲ, ಅಷ್ಟೊಂದು ಕೆಲಸ, ಅಡುಗೆ ಮಾಡೋದು ಏನು ಕೆಲಸ ಇರಲಿಲ್ಲ. ಹಂಗಾಗಿ ಮಾಡಲಿಲ್ಲ ವಿಡಿಯೋ. ನನ್ನ ಫೋನ್ ಬೇರೆ ಸ್ಟೋರೇಜ್ ಫುಲ್ ಆಗಿಬಿಟ್ಟೈತಿ. ಅದನ್ನೆಲ್ಲ ಡಿಲೀಟ್ ಮಾಡ್ಕೊತ ಕೂತ್ಕೊಂಡಿದ್ವಿ. ನಮ್ಮ ಮನೆಯವರು ಡಿಲೀಟ್ ಮಾಡಿಕೊಟ್ರು ಎಲ್ಲವೂ. ನಾನು ಮತ್ತು ವಿಡಿಯೋ ಮಾಡೋಕ್ಕೂ ಫೋನ್ ಬೇಕಾಗಿತ್ತಲ್ಲ, ಹಾಗಾಗಿ ಡಿಲೀಟ್ ಮಾಡತ್ತಿದ್ರು. ವಿಡಿಯೋ ಮಾಡೋಕ್ಕಾಗಲಿಲ್ಲ. ಊಟ ಆಯಿತು, ನೋಡ್ಬೋದು. ನಾವೇ ಮಕ್ಕೊಂಡೈತಿ. ಟ್ಯಾಬ್ಲೆಟ್ ಅದನ್ನೆಲ್ಲ ಹಾಕಿ ಆರಾಮಾಗೇ ಇಲ್ಲ ಆಕಿಗೆ ಇನ್ನು. ಅದಕ್ಕೆ ನಾಳೆ ಇವತ್ತು ಹೋಗಬೇಕಾಗಿತ್ತು, ಲಘು ಬರ್ತೀನಿ ಅಂದರೂ ಬರಲೇ ಇಲ್ಲ. ಹಾಗಾಗಿ ನಾಳೆ ಹಂಗಾದ್ರೆ ಸ್ಯಾಟರ್ಡೆ ರಜೆ ಐತಿ. ನಾನು ಶಾಪಿಂಗ್ ಮಾಡಬೇಕು. ಸೀರೆ, ಹಬ್ಬಕ್ಕೆ ಸೀರೆ ಅದನ್ನೆಲ್ಲ ತೊಗೊಂಬರ್ಬೇಕು. ಶಾಪಿಂಗ್ ಮಾಡ್ಬೇಕಂತ ನಾನು ಅಂದ್ಕೊಂಡ್ರೆ ಈಗ ಈಕಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀವಿ. ಬೆಳಿಗ್ಗೆನೇ ಹೋಗಿ ಕರ್ಕೊಂಡು ಹೋಗಿ ಬಂದ್ವಿ ಅಂದ್ರೆ ಸಂಜೆ ಮುಂದೆ ನಮಿತಾ ಇರ್ತಾಳೆ. ಆಕಿನೂ ಬಿಟ್ಟು ಹೋಗಿ ತೊಗೊಂಬಂದ್ರಾಯ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಆಕೆಗೆ ಸ್ಕೂಲ್ ಐತಿ, ನಾಳೆ ಸ್ಕೂಲ್ ರಜೆ ಇಲ್ಲ ಫ್ರೆಂಡ್ಸು. ಹಾಗಾಗಿ ಇವತ್ತು ಅದೇ ಪೂಜೆ ಮಾಡಿದ ಮೇಲೆ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ವಿಡಿಯೋ ಎಲ್ಲ ಡಿಲೀಟ್ ಮಾಡಕತ್ತಿದ್ವಿ. ಆಮೇಲೆ ಮೀಶೋದಿಂದ ಒಂದು ಪ್ರಾಡಕ್ಟ್ ಬಂದವು. ಬಂದೈತಿ ಪಾರ್ಸಲ್. ಅದನ್ನು ತೋರಿಸ್ಬೇಕು ಅಂದ್ಕೊಂಡೆ. ನಾಳೆ ಬೆಳಿಗ್ಗೆ ತೋರಿಸಿದ್ರೆ ಆಯ್ತು ಬಿಡು ಅಂತಂದು ಸುಮ್ಮನಾದೆ. ಹಾಗೆ ಇವತ್ತೀಗ ನಾನು ಇಷ್ಟೇ ಹೇಳಬೇಕು ಅಂತ ವಿಡಿಯೋ ಮಾಡಿದೆ. ನಾವ್ಯಾಗ ಹುಷಾರಂತರೂ ಇಲ್ಲವೇ ಇಲ್ಲ. ಆಕೆಗೆ ಹುಷಾರಿಲ್ಲದಕ್ಕೆ ನಾನು ಈ ವಾರ ಎಲ್ಲ ದೇವ್ರ ವಸ್ತುಗಳನ್ನ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಹೂವು ಏರಿಸಿ ದೀಪ ಹಚ್ಚಿ ಪೂಜೆ ಮುಗಿಸಿದೆ ಫ್ರೆಂಡ್ಸ್. ಹೆಂಗೆ ಬರುತ್ತೆ ಹಂಗೆ ಹೋಗೋದು ನೋಡ್ರಿ. ನಾವು ಅಂದ್ಕೊಳ್ಳೋದು ಒಂದು, ಅದು ಆಗೋದ ಒಂದು ಆಕೈತಿ. ನಿನ್ನೆನೂ ಮಾಡೋಕ್ಕಾಗಲಿಲ್ಲ. ನಿನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ಇವತ್ತೆಲ್ಲ ಮಾಡೋಕ್ಕಾಕಿತ್ತು. ಆಕೆಗೆ ಒಂದು 3-4 ದಿವಸದಿಂದನೇ ಆರಾಮಿಲ್ಲ. ಹಾಗಾಗಿ ನಮಗೂ ನಿದ್ದೆ ಗೆಡಿಸ್ಬಿಡ್ತಾಳೆ. ರಾತ್ರಿ ಎಲ್ಲ ಕೆಮ್ಮ ಸೌಂಡಿಗೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಹಾಗಾಗಿ ನಮಗೂ ನಿದ್ದೆ ಬರಲ್ಲ ನೋಡ್ರಿ, ಅಕ್ಕಪಕ್ಕದವ್ರಿಗೆ. ಹಾಗಾಗಿ ನಿದ್ದೆ ಕರೆಕ್ಟ್ ಟೈಮಿಗೆ ಆಯ್ತು ಅಂದ್ರೆ ಏನೂ ಅನಿಸಲ್ಲ. ನಾವು ಲೇಟಾಗಿ ಮಕ್ಕೊಂಡ್ರೂ ಬೆಳಿಗ್ಗೆ ಬೇಗ ಎದ್ಬಿಡ್ತೀವಿ. ಹಾಗಾಗಿ ಮತ್ತೆ ನಡ್ಬರ್ಕ ಎಚ್ಚರಾಗಿ ಹೊಳ್ಳಿ ಮತ್ತೆ ನಿದ್ದೆನೇ ಬರಲ್ಲ. ಹಾಗಾಗಿ ನಿದ್ದೆ ಹೆಚ್ಚು ಕಡಿಮೆ ಆಗೋದ್ರಿಂದ ಆಕೆಗೆ ಆ ಥರ ಕೆಮ್ಮು, ಉಸಿರಾಟ ಸೊಯ್ 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 ಅಂತಂದು ಸೌಂಡ್ ಬರುತ್ತಲ್ಲ, ಅದರಿಂದ ನಮಗೂ ಬೇಜಾರಾಗ್ಬಿಡ್ತೈತಿ. ಆಕೆಗೆ ಹುಷಾರಿಲ್ಲ ಅಂದರೆ
ಒಂಥರ ನಮಗೆ ಬೇಜಾರು. ಮನೆಯಾಗ ಏನು ಮಾಡೋಕ್ಕೂ ಮನಸ್ಸಾಗಂಗಿಲ್ಲ, ಏನು ಬಿಡೋಕ್ಕೂ ಮನಸ್ಸಾಗಂಗಿಲ್ಲ. ಅದಕ್ಕೆ ವಿಡಿಯೋ ಏನೂ ಮಾಡಲಿಲ್ಲ. ನೋಡೋಣ, ಇವತ್ತು ಇಡೀ ದಿನವೂ ವಿಡಿಯೋ ಮಾಡಿಲ್ಲ. ಆವಾಗಲೇ ಪೂಜೆ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಮಾಡ್ಕೊಂಡ್ವಿ, ಆದಮೇಲೆ ಮತ್ತೇನು ಮಾಡಲಿಲ್ಲ. ಈಗ ಕಂಟಿನ್ಯೂ ಮಾಡಾಕತ್ತೀನಿ. ಈಗಲೂ ಇಲ್ಲಿಗೆ ಎಂಡ್ ಮಾಡ್ತೀನಿ, ಹೇಳಬೇಕಾಗಿತ್ತು. ಹಾಗಾಗಿ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆಯಿಂದ ಆದ್ರೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೋಡ್ಬೋದು ಸೌಂಡ್ ಹೆಂಗೆ ಬರ್ತೈತೆ ಆಕಿದು. ನಮಿತ ಆಲ್ರೆಡಿ ಮಕ್ಕೊಂಡ್ಲಕ್ಕಿ, ಬೇಗ ಹೇಳ್ತಾಳೆ. ಸ್ಕೂಲಿಂದ ಬಂದು ಮಲ್ಗೋದನ್ನೇ ಇಲ್ಲಿಗೆ ಆಕೆ. ಮುಂಚೆ ಮಕ್ಕೊತಿದ್ಲು, ಈಗ ಮಕ್ಕೊಳಂಗಿಲ್ಲ. ಬೇಗ ಬೇಗ ಬರೆಯೋದು ಓದೋದು ಮುಗಿಸ್ಕೊಂಡು ಮಕ್ಕೊತಾಳೆ ಈಗ. ಹಂಗಾಗಿ ಓಕೆ, ನಾನು ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಮತ್ತು ಇವಾಗ ಕಂಟಿನ್ಯೂ ಮಾಡಕತ್ತೀನಿ. ನಮ್ಮ ನವ್ಯಾಗ ದವಾಖಾನಿಗೆ ಕರ್ಕೊಂಡು ಹೊಂಟೀವಿ ಇವತ್ತು, ಕೆಂಗೇರಿ ಹಾಸ್ಪಿಟ್ಲಿಗೆ. ಆಕಿನೂ ರೆಡಿ ಮಾಡೀನಿ, ನಾನು ರೆಡಿ ಆಗೀನಿ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೀವಿ. ನಾಷ್ಟ ಗಿಷ್ಟ ಎಲ್ಲ ಆಯಿತು. ಚಿತ್ರಾನ್ನ ಮಾಡಿದ್ದೆ ನಾಷ್ಟ, ಬೆಳಿಗ್ಗೆ ಏನು ಮಾಡೋಕ್ಕಾಗಿಲ್ಲ. ನನಗೂ ಇವತ್ತು ಬಂದ್ಬಿಡ್ತು ಪೀರಿಯಡ್ಡು. ಹಬ್ಬ ಬೇರೆ ಇನ್ನು ಒಂದು ವಾರನೇ ಇಲ್ಲ, ಇವಾಗ ಬಂತು ನೋಡಿರಿ. ಎಷ್ಟು ದಿವಸ ನಾನು ಬರಲಿ ಅಂತ ಹೋದ ವಾರ ಬಂದಿತ್ತಂದ್ರೆ ಈ ವಾರ ಆರಾಮಾಗಿ. ಈಗ ನೋಡಿರಿ ಸಂಡೇ ಸ್ಯಾಟರ್ಡೆ 2 ದಿನ ರಜೆ ಇರುತ್ತೆ. ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಬರ್ಬೇಕು ಹಬ್ಬಕ್ಕೆ ಅಂತ ನಾನು ಅಂದ್ಕೊಂಡ್ರೆ ಈಗ ಬಂತು. ಈಗ ಶಾಪಿಂಗ್ ಮಾಡೋಕ್ಕೂ ಆಗೋಲ್ಲ ಈ ಪೀರಿಯಡ್ ಟೈಮಲ್ಲಿ. ಹೋಗಿ ನೋಡೋಣ ಏನೇನು ಆಕೈತೆ ಅದು ಮಾಡ್ತೀನಿ. ಈಗ ಫಸ್ಟ್ ಹೋಗಿ ಈಕಿನ ತೋರಿಸ್ಕೊಂಬರ್ತೀನಿ. ಭಾಳ ಕೆಮ್ಮ ಕತ್ಬಿಟ್ಟಾಳ, ಅದಕ್ಕೆ ಕಾಲು ನೋವು, ಹೊಟ್ಟೆ ನೋವು, ಪೀರಿಯಡ್ ಬಂತು ಅಂದ್ರೆ ಸಮಸ್ಯೆ. ಈಗ ಮತ್ತು ಹಂಗೆ ಬಿಡೋಕ್ಕಾಗಲ್ಲ ನೋಡ್ರಿ. ಈಕಿನ ಕರ್ಕೊಂಡು ಹೋಗಲೇಬೇಕು. ಇವತ್ತು ರಜೆ ಐತಿ, ಮತ್ತು ಇರ್ತಾರೆ ದವಾಖಾನೆ ಡಾಕ್ಟ್ರನ್ನ. ಹೋಗಿ ತೋರಿಸ್ಕೊಂಬಂದ್ವಿ ಅಂದ್ರೆ ಅದೊಂದು ಚಿಂತಿರಲ್ಲ. ಮತ್ತು ಅವ್ರು ಏನಾದರೂ ಔಷಧ ಚೇಂಜ್ ಮಾಡಿದ್ರು ಮಾಡ್ಬೋದು. ನನಗೂ ಆಲೆ ಮೂಗ್ನಾಗ ಗಂಟ್ಲ ಕೆರೆಯಾಗತೈತಿ. ಏನಾಕೈತಿ ಹೇಳೋಕ್ಕಾಗಲ್ಲ. ಹೋಗೋಣ ನೋಡ್ರಿ. ನಾವೇನು ಕರ್ಕೊಂಡು ಕಿಲ್ಲಿ ತೊಗೊತೀನಿ ನಾನು. ಹೋಗಿ ಬರ್ತೀವಿ ಫ್ರೆಂಡ್ಸ್. ರೆಡಿ ನಾನವೇ? ಹಾಂ ಓ ಎಲ್ಲಿ ನೋಡು ಕೂದಲ ಜಗ್ಗದ್ ಬಿಡು. ಹಾಂ ಚಪ್ಪಲ್ ಹಾಕಿದ್ರೆ ನಾವು ಕಾಲು ಮುಂದಕ್ಕೆ ಸರಿಸ್ಕೊರಿ ಅದನ್ನ. ನಿಧಾನ ಬೀಳ್ತಿದಿ. ಅಯ್ಯಯ್ಯೋ ಬೀಳ್ಸೇ ಬಿಡ್ತಾಳ. ತನಗ ಖುಷಿಯಿಂದ ಓಡ್ತಾಳ. ಕಿಲಿ ಹಾಕ್ತಿರನ? ಇಲ್ಲ ಐತಿ ಬರ್ರಿ. ವಾಷಿಂಗ್ ಮಿಷಿನ್ ಒಂದು ಆನ್ ಐತೆ, ಅದು ಮುಗಿಯೋ ಮಟ್ಟ ಕುಂದ್ರಕ್ಕೂ ಆಗಲ್ಲ ಈಗ. ಹೌದಿಲ್ಲ? ಹೌದಾ? ಇಷ್ಟು ಲಗು? ವಾ ನೋಡ್ರಿ ಫ್ರೆಂಡ್ಸ್, ದವಾಖಾನಿಗೆ ಹೋಗಿ ಬಂದು ನಾವ್ಯಾಗ ಒಂದೆರಡು ಇಡ್ಲಿ ತೊಗೊಂಬಂದ್ರು ನಮ್ಮ ಮನೆಯವರು. ಊಟ ಮಾಡಲಿಲ್ಲ, ಚಿತ್ರಾನ್ನ ಮಾಡಿದ್ದೆ, ತಿನ್ನಲಿಲ್ಲ ಅಕ್ಕಿ. ಅದಕ್ಕೆ ಇಡ್ಲಿ ತೊಗೊಂಬಂದ್ರು, ತಿನ್ನಿಸಿ ಈಗ ಟ್ಯಾಬ್ಲೆಟ್ ಎಲ್ಲ ಹಾಕಿನಿ. ಮಧ್ಯಾಹ್ನದ್ದು ಬೆಳಿಗ್ಗಿಂದ ಮಧ್ಯಾಹ್ನ ಹಾಕಿನಿ. 2 ಟೈಮ್ ಹಾಕ್ರಿ ಅಂದಾರೆ. ಮಕ್ಕೊಂಡಾಳಿಲ್ಲೇ. ಈಗ ತೊಗೊಂಬಂದು ಹಾಕಿನಿ. ಔಷಧ ಕುಡ್ದು ಟ್ಯಾಬ್ಲೆಟ್ ಕುಡಿದು ಮಕ್ಕೊಂಡಾಳ. ನಾನು ಹಂಗೆ ಹಾಕಿ ಕೂಟ ಮಕ್ಕೊಂಡು ರೆಸ್ಟ್ ಮಾಡ್ತೀನಿ. ನನಗೂ ಸುಸ್ತಾಗೈತಿ, ಕಾಲು ನೋವು, ಸೊಂಟ ನೋವು ಬಂದೈತಿ. ಅದಕ್ಕೆ ಮಕ್ಕೊತೀನಿ, ಅಕ್ಕಿನೂ ಮನ್ಗಿಸ್ತೀನಿ. ನಮಿತ ಬರ್ತಾಳೆ, ಇನ್ನೇನು 5 ಗಂಟೆಗೆ ಬರ್ತಾಳೆ. ಈಗ ಒಂದು ಟೈಮು ಇರ್ರಿ 3 ಗಂಟೆ ಆಗೈತಿ ಫ್ರೆಂಡ್ಸ್. 3 ಗಂಟೆ ಆಗೈತಿ. ಕೆಂಗೇರಿಗೆ ಏನಾರು ತೊಗೊಂಬರ್ಬೇಕು ಅಂದ್ಕೊಂಡೆ. ಟ್ರಾಫಿಕ್ ಅಂದರೆ ಯಪ್ಪ ಯಾವ ಪರಿ ಟ್ರಾಫಿಕ್ ಜಾಮು ಹೇಳೋಕ್ಕಾಗಲ್ಲ ಅಷ್ಟು. ಸ್ಯಾಟರ್ಡೆ ಬೇರೆ ಊರಿಗೆ ಹೋಗೋರು, ಹಾಗಾಗಿ ಕೆಂಗೇರಿ ಒಳಗೆ ಹೋಗೋಕೆ ಆಗಲಿಲ್ಲ. ಹಿಂಗೆ ಈ ಕಡೆಯಿಂದ BGS ರೋಡಿಂದ ಬಂದುಬಿಟ್ವಿ. ಈಗ ಆಕಿ ಮನಗಿಸಿ ನಾನು ಮಕ್ಕೊತೀನಿ. ನೋಡೋಣ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಒಂದು ಎಷ್ಟು 3ರಿಂದ 4 ಥರದ್ದು ಟ್ಯಾಬ್ಲೆಟ್ ಕೊಟ್ರೆ. ಈಗ 3 ಹಾಕಿನಿ, ರಾತ್ರಿಗೆ 4 ಅದಾವೆ ಹಾಕವು. ಇಂಜೆಕ್ಷನ್ ಮಾಡಲಿಲ್ಲ ಅವರು ಡಾಕ್ಟ್ರ್. ಯಾಕೋ ಹೆದರ್ಕೊಂಡ್ರು. ಇಂಥ ಮಕ್ಕಳಿಗೆ ಇಂಜೆಕ್ಷನ್ ಮಾಡೋಕ್ಕೆ ಭಯ ಆಕೈತಮ್ಮ. ಇಂಜೆಕ್ಷನ್ ಮಾಡಿದ ಮೇಲೆ ಏನಾದರೂ ರಿಯಾಕ್ಷನ್ ಆದ್ರೆ ನನ್ನ ಮೇಲೆ ಬರ್ತಾ, ಬೇಡ ಟ್ಯಾಬ್ಲೆಟು ಸಿರಪ್ ಬರೆದು ಕೊಡ್ತೀನಿ, ತೊಗೊರ್ರಿ ಅದನ್ನು ಅಂತಂದು. ಕೊಡ್ರಿ ಅದನ್ನು ಅಂದ್ರೆ
ಹೋಸಲ ಹೋದಾಗ ಒಬ್ಬರು ಡಾಕ್ಟ್ರ್ ಮೇಡಮ್ ಇದ್ದರು, ಅವ್ರು ಇಂಜೆಕ್ಷನ್ ಹಾಕಿದ್ರು. ಜ್ವರ ಇದ್ದಿದ್ದಕ್ಕೆ ಟೈಫಾಯ್ಡ್ ಇತ್ತು ಅವಾಗ. ಫಸ್ಟಿಗೆ ಹೋದಾಗ ಒಂದು ಇಂಜೆಕ್ಷನ್ ಹಾಕಿ ಟ್ಯಾಬ್ಲೆಟ್ ಕೊಟ್ಟಿದ್ರು. ಮತ್ತು ಸೆಕೆಂಡ್ ಟೈಮ್ ಕಡಿಮೆ ಆಗಲಿಲ್ಲ ಅಂತ ಬರ್ರಿ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ಅಂತಂದು ಹೇಳಿದರು. ಬ್ಲಡ್ ಟೆಸ್ಟ್ ಮಾಡಿಸಿದ ಮೇಲೆ ಗೊತ್ತಾಯಿತು ಟೈಫಾಯ್ಡ್ ಆಗೈತಿ ಅನ್ನೋದು. ಆವಾಗೂ ಇಂಜೆಕ್ಷನ್ ಮಾಡಿದರು. ಬಟ್ ಈ ಡಾಕ್ಟ್ರ್ ಇಂಜೆಕ್ಷನ್ ಮಾಡೋಕ್ಕೆ ಹೆದರ್ಕೊಂಡ್ರು. ನೋಡೋಣ, ಟ್ಯಾಬ್ಲೆಟ್ ಕೊಟ್ಟಿವಲ್ಲ ಅವ್ನು ಹಾಕ್ರಿ, ಆರಾಮಾಗಲಿಲ್ಲ ಅಂದ್ರೆ ಬರ್ರಿ ಅಂತಂದು ಹೇಳ್ಯಾರ. ನೋಡೋಣ ಫ್ರೆಂಡ್ಸ್, ಈಗ ಮನ್ಗಿಸ್ತೀನಿ ಆಕಿನ. ನೋಡ್ರಿ, ಫುಲ್ ಸೌಂಡ್ ಬುಸ್ ಬುಸ್ ಬುಸ್. ನಿನ್ನೆ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಇಕ್ಕಿದ ಸೌಂಡು, ಗೊರಕೆ ಸೌಂಡು, ಬುಸ್ ಬುಸ್, ಉಸಿರಾಟ ಅದು ಕಫಾರಿ. ಹಾಗಾಗಿ ಒಂಥರ ಗುಸ್ ಗೊಸ್ ಸೌಂಡಿಗೆ ನನಗೂ ರಾತ್ರಿ ನಿದ್ದಿನ ಬರೋಂಗಿಲ್ಲ ಲಗುನ ಐಕಿ ಆ ಸೌಂಡಿಗೆ. ಏನು ಮಾಡೋದು, ಯಾವಾಗ ಸಿಗುತ್ತಾ ಟೈಮ್ ಅವಾಗ ಏನಪ್ಪ ಅಂದರೆ ಮಲ್ಕೊತೀನಿ. ಬೆಳಿಗ್ಗೆ ಮಲ್ಕೊಂಬಿಟ್ಟಿದ್ದೆ ಇವತ್ತು, ನಮ್ಮ ಮನೆಯವ್ರು ಇದ್ರಂತಂದು. ಮತ್ತು ಈಗ ನೋಡ್ರಿ, ನಂದು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡ್ವಿ. ಹಬ್ಬಕ್ಕೆಲ್ಲ ಶಾಪಿಂಗ್ ಮಾಡಬೇಕು ಅಂದ್ಕೊಂಡೆ. ಇವತ್ತಿಗೆ ಬೆಳಿಗ್ಗೆ ಬಂದುಬಿಡ್ತು, ಸ್ಯಾಟರ್ಡೆ ಇವತ್ತು ಡೇಟು. ಪೀರಿಯಡ್ ಬಂತು ಇವತ್ತು. ನಾಳೆ ನಾಡಿದ್ದು ಬುಧವಾರ ಮಟನು ನಾನೇನು ಶಾಪಿಂಗ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ನಮ್ಮ ಮನೆಯವ್ರು, ನಾನು ನಿಂತ್ಕೊಂಡು ಹೇಳ್ತೀನಿ, ಅವ್ರು ತೊಗೊಳ್ರಕ್ಕ ಶಾಪಿಂಗಿಗೆ ಏನಾದರೂ. ನಮ್ಮ ಮನೆಯವ್ರು ಹೇಳಿದ್ರು ಇವತ್ತು ನೀ ರೆಸ್ಟ್ ಮಾಡು ಫುಲ್ಲು, ನಾಳೆ ಹೋಗೋಣಂತ. ನಾಳೆ ಹೋಗಿ ಎಲ್ಲ ಬರೆದು ಇಟ್ಕೋ, ಏನೇನು ಬೇಕು ಪೂಜೆಗೆ ತೊಗೊಂಬರೋಣ ನಾಳೆ ಹೋಗಿ ಅಂದ್ರೆ. ಅದೇ ಅವ್ರನ್ನ ಕರ್ಕೊಂಡು ಹೋಗ್ತೀನಿ, ಎಲ್ಲ ಅವರ ಹಿಡ್ಕೊಂಡು ತೊಗೊಂಬರೋಲ್ರಕ್ಕ. ಯಾಕಂದ್ರೆ ನಾನು ವರ್ಷನೇ ಹಿಂಗಾಗುತ್ತೆ. ನಾಳೆ ಪೂಜೆ ಇದು, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಐತಿ ಅಂದ್ರೆ ಹಿಂದಿನ ದಿವಸನೇ ಹೋಗಿ ತೊಗೊಂಬರ್ತೀನಿ ಎಲ್ಲದು. ಈ ಸಲ ಎಲ್ಲ ಟೈಮ್ ಐತಿ, ಶಾಪಿಂಗ್ ಮಾಡೋಕ್ಕೆ ಟೈಮ್ ಐತಿ, ಕಾಸು ಐತಿ, ಎಲ್ಲ ಇದನ್ನು ಈ ಹಣೆ ಬರ ಇದು ಬಂದು ಪೀರಿಯಡ್ ಬಂದು ಹಿಂಗೆ ಅಡ್ತಾರ ಆಗ್ಬಿಡುತ್ತೆ ನೋಡ್ರಿ. ಕರೆಕ್ಟ್ ಬುಧವಾರಕ್ಕೆ 5 ದಿನ ಆಗುತ್ತೆ. ಬಟ್ ನಾನು 3 ದಿನಕ್ಕನ ಸ್ಟಾಪ್ ಆಗಿಬಿಡುತ್ತೆ. ನೋಡ್ಬೇಕು, ಹೇಳೋಕ್ಕಾಗಲ್ಲ. ಒಂದೊಂದು ದಿವಸ 4ನೇ ದಿವ್ಸಕ್ಕೆ 5ನೇ ದಿವ್ಸಕ್ಕೂ ಒಂದು ಸ್ವಲ್ಪ ಆಗೋ ಒಂದು ಚಾನ್ಸ್ ಇರುತ್ತೆ. ಅದಕ್ಕೆ 5 ದಿನ ಪೂರ್ತಿ ಕಂಪ್ಲೀಟ್ ಆದಮೇಲೆ ಮತ್ತೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬೆಡ್ಶೀಟ್ ನಿನ್ನೆರ ತೆಗ್ದೀನಿ, ಶುಕ್ರವಾರ ಪೂಜೆಗೆ ಅಂತೇಳಿ ಬೆಡ್ಶೀಟ್ ತೆಗ್ದೀನಿ ನೋಡ್ರಿ. ನಾ ಅದಕ್ಕೆ ಹಾಕಿಲ್ಲ ಬೆಡ್ಶೀಟ್. ನಿನ್ನೆ ಹಾಕ್ಬೇಕಂದೆ, ಈಕೆ ಅಳಕ ನಿಂತ್ಬಿಟ್ಲು. ಹಾಗಾಗಿ ಫಸ್ಟ್ ಈಕಿನ ಮನ್ಗಿಸಿದ್ರೆ ಆತಂತ ಮಧ್ಯಾಹ್ನ ಮನ್ಗಿಸಿದೆ. ರಾತ್ರಿ ನಮಿತಾಗ ನಮಿತಾದನ್ನ ಹಾಕ್ಕೊಂಡು ಮಕ್ಕೋ ಅಂದ್ರೆ ಮಮ್ಮಿ ನಂಗೆ ನಿಂತು ಬಂದೈತೆ ಅಂತ ಹೇಳ್ಬಿಟ್ಟು ಹಂಗೆ ಮಕ್ಕೊಂಬಿಟ್ಲು. ಇವತ್ತು ಹಾಕಬೇಕು. ನಾನು ನೋಡಿದ್ರೆ ಹಿಂಗಾಯ್ತು. ನೋಡೋಣ ಏನೇನು ಆಕೈತಿ. ಮತ್ತು ಇನ್ನೊಂದು ಸಲ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡ್ಕೊಂಬಿಟ್ರಾತು. ಮನೆ ಹತ್ರ ಎಲ್ಲ ಕ್ಲೀನ್ ಮಾಡೀವಿ. ಇದು ಗೋಮೂತ್ರ, ಗಂಗಾಜಲ ನೀರನ್ನ ಮಿಕ್ಸ್ ಮಾಡಿ ಚಿಮ್ಕಿಸಿ ಮಡಿ ಮಾಡ್ಕೊಂಬಿಡ್ತೀನಿ. ಓಕೆ, ನಾನು ಆಕೆಗೆ ಮನಗಿಸಿ ಮತ್ತು ಸಂಜೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಲಾಗ್. ನೋಡ್ರಿ, ನೀನು ಅಷ್ಟು ವೀಡಿಯೋ ಮಾಡ್ಕೊಂಡೆ, ಮತ್ತು ಭಾಳ ವೀಡಿಯೋನ ಮಾಡಲಿಲ್ಲ. ಹಾಂ ನೀನು ಕುಂತವ್ರಿ ಅವ್ವ ಅವ್ವ ಅಂತ ಸ್ಟಾರ್ಟ್ ಮಾಡಿದ್ಬಿಟ್ಲೆ. ಈಗ ಅವ್ರ ಅಪ್ಪ 4 ತುತ್ತು ಅವಲಕ್ಕಿ ತಿನ್ಲಂತ ನಾನು ಮಾಡಿದೆ ಇವತ್ತು. ನೀನು ರಾತ್ರಿ ಹೊರಗೆ ತೊಗೊಂಬಂದು ಕೊಟ್ಟಿದ್ರು ಊಟನ, ಹುಷಾರಿಲ್ಲಲ್ಲ, ಹಂಗಾಗಿ ಅವಲಕ್ಕಿ ಮಾಡಿದ್ದೆ. ಅವರಿಬ್ಬರು ತಿಂದಾರೀಗ. ನಾನು ಕೊಟ್ಟಾಗ ಒಂದು ಸ್ವಲ್ಪ ತಿನ್ನಿಸ್ತೀನಿ. ನಾನು ತಿಂತೀನಿ. ನನಗೂ ನೆಗಡಿ ಜ್ವರ ಏನಿಲ್ಲ, ಮೈ ಏನು ಬಿಸಿ ಇಲ್ಲ ಅಷ್ಟೊಂದು. ನೆಗಡಿಯಿಂದನೇ ಬರುತ್ತೆ ನೋಡ್ರಿ, ಕೆಮ್ಮು ಜ್ವರ. ಅದಕ್ಕೆ ನಿನ್ನೆ ನಾವೇನು ತೋರಿಸ್ಕೊಂಬಂದ್ವಲ್ಲ ಅವ್ರಿಗೆ, ಆಕೆ ಕೊಟ್ಟಿದ್ರ ಗುಳಿಗೆ ಅವನ್ನ ತೊಗೊಂಡೆ ಒಂದು ನೆಗಡಿದು. ಅಂದಲ್ಲಿ ಇವತ್ತು ಎದ್ದು ಒಂದು ಸ್ವಲ್ಪ ನಾಷ್ಟ ಮಾಡಿದೆ. ಇಲ್ಲ ಅಂದಿದ್ರೆ ಅಷ್ಟೇ ಮಲ್ಲಿಗೆ ಬಿಡ್ತಿದ್ದೆ. ಟ್ಯಾಬ್ಲೆಟ್ ತೊಗೊಂಬಿಡ್ಬೇಕು ಸ್ವಲ್ಪ ಇದ್ದಾಗ, ಇಲ್ಲಾಂದ್ರೆ ಜಾಸ್ತಿನ ಆಕೈತಿ. ನಾಷ್ಟ ಮಾಡಬೇಕು. ಅವರು ಚಹಾ ಕುಡಿಯಾಕತ್ತಾರ, ಚಹಾ ಸೋಸ್ಕೊಂಡಾಗತ್ತಾರ. ಬಾರೇ ನಮಿತಾ, ಬಾ ನಾಷ್ಟ ಮಾಡಿ. ಇವು ನಿಶಾದಿಂದ ಬಂದಾವಲ್ಲ, ಅವನ್ನ ನಾ ವಿಡಿಯೋ ಮಾಡ್ತೀನಿ, ಹಿಂಗೆ ನೋಡ್ರಿ. ಸೈರನ್ ನಮ್ಮ ನಾವಂದು ಮನ್ಯಾಗ ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ನೋಡೋಣ. ನೋಡ್ರಿ, ನಮ್ಮ ನಮಿತಾ ಈಗ ಓಪನ್ ಮಾಡ್ತಾಳೆ. ಮೀಶೋದೊಳಗೆ ಆರ್ಡ್ರ್ ಮಾಡಿದ್ನೆಲ್ಲ ಅವೆಲ್ಲ ಬಂದವು. ಅವನ್ನೆಲ್ಲ ಈಗ ಓಪನ್ ಮಾಡಿ ತೋರಿಸ್ತಾಳೆ ಒಂದೊಂದು. ನಾನು ಮುಟ್ಟ ಹಂಗಿಲ್ಲ, ಹಂಗಾಗಿ ತೋರ್ಸವ. ಚಲೋ ಆತು ನೋಡ್ರಿ ನಮ್ಮ ನವ್ಯಂದು. ಇದು ನೋಡ್ರಿ, ಬಾಳೆ ಗೊನೆ ಬರ್ತಾವಲ್ಲ, ಅದನ್ನು ಹಾಕಿಡೋದು. ವರ್ಷ ಭಾಳ ಪಜಿತಿ ಪಡ್ತಿದ್ವಿ ಅವ್ನ ಇಡಕ್ಕೆ.
ಹಂಗಾಗಿ ಈ ಸಲ ಮೀಶೋದೊಳಗೆ ಆರ್ಡ್ರ್ ಮಾಡಿದೆ. ಹಾಂ, ಇದು ಏನು ಓಪನ್ ಮಾಡ್ತಾಳೀಗ. ನಿಧಾನ. ಚಲೋ ಅದಾವೆ ಇವು, ಕ್ವಾಲಿಟಿ ಮಾತ್ರ ಸಖತ್ತದಾವೆ, ವೇಟು ಚೆನ್ನಾಗದಾವ. ನೋಡಬೇಕು, ಬಾಳಿಗೊನೆ ಇಟ್ಟು ಸ್ಟ್ರೇಟಾಗಿ ನಿಂತ್ಕೊಂಡ್ರೆ ಒಳ್ಳೇದು. ಓ ಬಾ, ನೀನು ಓಪನ್ ಮಾಡಿ ಬಾ. ಬಾ, ನೀನು ಓಪನ್ ಮಾಡ್ಬಾರವ. ಏನದು? ದೀಪ. ದೀಪ ತೊಗೊಂಡಿನಿ ಒಂದು 3. ಹೊರಗೆ ಬಾಗಿಲ್ದಾಗ ಹಚ್ಚಿದ್ರೆ ಗಾಳಿಗೆ ಆರಿ ಹೋಗ್ಬಿಡ್ತಾವೆ ಮಣ್ಣಿನ ದೀಪ. ಅದಕ್ಕೆ ಈ ಸಲ ಈ ಥರದ್ದು ಹೊರಗೆ ಹೋಗಿ ತರಕ್ಕೆ ನಮಗೆ ಟೈಮ್ ಇಲ್ಲ, ಕರ್ಕೊಂಡು ಹೋಗಕ್ಕೆ ನಮ್ಮ ಮನೆಯವ್ರಿಗಿನ ಟೈಮ್ ಇಲ್ಲ. ಅದಕ್ಕೆ ಮೀಶೋದೊಳಗನ ಕಡಿಮೆ ರೇಟಿಗೆ ಇದ್ವು. ಮೊನ್ನೆ ನಾನು ಅಲ್ಲಿ ಮಸಾಲೆ ಬಾಕ್ಸ್ ತಂದಿದ್ನಲ್ಲ, ಅಲ್ಲಿ 300-400 ರೂಪಾಯಿ ಇದ್ವು ಇವು ಈ ಥರದ್ದು. ಇಲ್ಲಿ ಕಡಿಮೆ ಇತ್ತು ರೇಟು, ಹಾಗಾಗಿ ಇದ್ರಾಗ ಆರ್ಡ್ರ್ ಮಾಡಿದೆ. ಇದು ಗ್ಲಾಸನ ಏನು ಇದು? ಅದು ಇದು ಒಂಥರ ಬರುತ್ತಲ್ಲ, ಅದು ಫೈಬರ್ ಥರ ಗ್ಲಾಸ್ ನಮ್ಮಿ ಅದು ಗ್ಲಾಸಾ? ವೇಟ್ ಐತಾ ಗ್ಲಾಸ್? ಅದಿಲ್ಲ ಹಗರ ಐತೆನಾ? ನೋಡ್ರಿ, ಹಿಡಿದು ನೋಡ್ರಿ. ಒಂದೊಂದು ಗ್ಲಾಸ್ ನಾನು ಅದನ್ನ ಹೇಳಿದ್ದು. ಯಾಕೆ ಆಪರಿ ಮಾಡಕತ್ತೀರಿ? ಹಂಗಲ್ಲ, ತೆಳಗಿಡೋದು ಅದು. ಹಾಂ, ಫಸ್ಟ್ ದೀಪ ಇಡಬೇಕು. ದೀಪ ಎಲ್ಲೈತೆ ಹಚ್ಚೋದು? ಹಾಂ, ಅಲ್ಲೈತು. ಅದನ್ನ ಹಾಕ್ರಿ ಫಸ್ಟ್ ಅದ್ರೊಳಗೆ. ಚಲೋ ಐತೆ ಕ್ವಾಲಿಟಿ? ಹಾಂ ರೀ, ಕ್ವಾಲಿಟಿ ಚಲೋ ಐತಾ? ದಪ್ಪ ಅದಾವ? ಹಂಗೆ ವಂಕಿ ಮುಚ್ಚದ ಅದು ಮೇಲೆ ಗ್ಲಾಸ್ ಇಟ್ಟು. ನೋಡ್ರಿ, ಇದು ಹಿಂಗೈತಿ. ನಮಿತ ಇದನ್ನ ಓಪನ್ ಮಾಡಮ್ಮ ಮ್ಯಾಗಿಂದ. ಹಿಂಗೆ ನೋಡ್ರಿ, ಈ ಗ್ಲಾಸ್ ಹಂಗೆ ಓಪನ್ ಮಾಡಿ ತೋರ್ಸಿ. ನೋಡ್ರಿ, ಇದು ಹಿಂಗೆ ಇಡು ಈಗ. ಚೆನ್ನಾಗೈತಲ್ಲ? ಹಾಂ ರೀ, ತುಳಸಿ ಗಿಡಕ್ಕೆ. ಇದು ತುಳಸಿಗೆ ಇನ್ನೆರಡು ಅದಾವು, ಅವು ಇದಕ್ಕೆ ಬಾಗಿಲಿಗೆ ಹೊಸಲಿಗೆ. ಇದು ಬಹುಶಃ ಮೂಗಿನ ನತ್ತು ಅನ್ಸುತ್ತೆ, ನೋಡೋಣ. ಕ್ವಾಲಿಟಿ ಮಾತ್ರ ಸಖತ್ತದಾವೆ ಇವು ಮಾತ್ರ. ಬಟ್ಟೆ ಕ್ವಾಲಿಟಿನ ನಂಗೆ ಇಷ್ಟ ಆಗಲ್ಲ ಮೀಶೋದಲ್ಲಿ, ಬಟ್ ಈ ಥರದ್ವೆಲ್ಲ ಚೆನ್ನಾಗದಾವೆ, ಕಡಿಮೆ ರೇಟು. ಮತ್ತು ನಿನ್ನೆ ಇವತ್ತು ಆಫರ್ ಇತ್ತು. ನಾನು ಇವತ್ತು ನಿನ್ನೆ ಆಫರ್ ಇದ್ದಾಗ ಆರ್ಡ್ರ್ ಮಾಡಿದ್ರೆ ಲೇಟಾಗಿ ಬರ್ತಿದ್ವು. ನತ್ತ ಅನ್ಸುತ್ತದ ಮೂಗಿಂದ, ನೋಡೋಣ. ಹಾಂ, ಹೌದು. ಎಷ್ಟು ಪ್ಯಾಕ್ ಹೆಂಗೆ ಮಾಡ್ಯಾರ ನೋಡ. ಚಿಕ್ಕ ಐಟಮ್ ಅಲ್ಲ, ಕಳೆದು ಹೋದ್ಗಿದ್ದಿತ್ತು ಎಲ್ಲರ ಅಂತ. ನೋಡ್ರಿ, ಓಪನ್ ಮಾಡಪ್ಪಜ್ಜಿ. ಹೂವು ಎಷ್ಟು ದೊಡ್ಡದೈತೆ. ದೊಡ್ಡದೈತೆ ಕಣ, ಅದಿಲ್ಲ? ಕ್ವಾಲಿಟಿ ಚಲೋ ಐತಿ. ಮೂಗು ನತ್ತು. ಅದನ್ನ ಒಳಗೆ ಹಾಕೋದು. ಮತ್ತು ಇನ್ನೊಂದು ಬಂದೈತಿ. ನೆಕ್ಸ್ಟ್ ಈಗ ಇದು ಒಂದು ಓಪನ್ ಮಾಡಾಕತ್ತಾಳ. ಓಪ ಇವು ನೀವು ಎಷ್ಟು ಚಿಕ್ಕ ಚಿಕ್ಕ ಅದಾವ ನೋಡಿ, ಪರವಾಗಿಲ್ಲ. ನೋಡ್ರಿ, ಮಸ್ತ್ ಅದಾವ, ಸೂಪರ್. ಕ್ವಾಲಿಟಿನೂ ಚಲೋ ಅದಾವ, ದಪ್ಪ ಅದಾವಲ್ಲ. ಚಲೋ ಐತಿ. ಇವು ಹೊಸ್ಲಿಗೆ ಇಡಕ್ರಿ. ಹಂಗೆ ಮುಚ್ಚಿಡೋದು, ಗಾಳಿಗೆ ಆರೋದಿಲ್ಲ. ಅದ್ರಾಗಿಲ್ಲನ? ಹಂಗ ಓಪನ್ ಅನ್ನೋದು.
ಓಪನ್ ಅನ್ಸುತ್ತಾಳದ. ಚಲೋ ಅದ, ಕೊಡ್ಬೋದು. ಚಲೋ ಐತೆ. ಇಡು ಎರಡು ಬಸ್ಲಿಗೆ, ಇದೊಂದು ತುಳಸಿ ಗಿಡಕ್ಕೆ ಅದೇನೋ ಗಿಫ್ಟ್ ಇದನ್ನು ಕೊಟ್ರ ನೋಡ್ರಿ. ಇಷ್ಟು ಬಂದವು. ಇನ್ನೂ ಒಂದು ಐತಿ, ಅದೊಂದು ತೋರ್ಸವ. ಎದ್ದು ನಿಂತ್ಕೋಬೇಕು ಇದನ್ನು ನಮಿತ್ತ. ಇದು ಹಿಂದೆ ಕರ್ಟನ್ ಥರ ಹಾಕೋದು, ಲಕ್ಷ್ಮಿ ಕುಂದ್ರಿಸ್ತಾರೆ. ನಮ್ಮದು ಹಾಲು ಸಿಕ್ಕದು ಹೆಂಗೆ ಮಾಡ್ಬೇಕಂತ ವಿಚಾರ ಮಾಡಾಕತ್ತೀವಿ. ಉತ್ತರ ದಿಕ್ಕಿಗೆ ಕುಂದ್ರಿಸೋದು ಒಳ್ಳೆಯದು. ಉತ್ತರ ದಿಕ್ಕಿಲ್ಲ ಅಂದ್ರೆ ಪೂರ್ವ ದಿಕ್ಕು. ಎದ್ದು ನಿಂತ್ಕೊ, ಹಿಂದಕ್ಕೆ ಸರಿ. ದೊಡ್ಡದೈತನ, ಉಲ್ಟಾ ಹಿಡ್ದೀವಿ, ಉಲ್ಟಾ ಹಿಡ್ದಿ. ಏಯ್ ನವ್ಯಾ, ಹಿಂದಕ್ಕೆ ಸರಿ, ಹಿಂದಕ್ಕೆ ಸರಿ ನಮಿತ. ಹಿಂಗೈತೆ ನೋಡ್ರಿ, ದೊಡ್ಡದೈತಲ್ಲ ರೀ, ಚಂದ ಐತಲ್ಲ. ಮಸ್ತ್ ಐತಿ. ಏನಾರು ಕೊಟ್ರನ ಇಲ್ಲೇ? ಬಟ್ಟೆ ಥರ ಐತೆನಾ? ನೀಟಾಗಿ ಇಡ್ರಿ ಇಬ್ರು. ಜಗ್ಗಿಡಿ ನಮ್ಮಿನಿ, ಹಿಂದಕ್ಕೆ ಸರಿ. ನೋಡೋದು ಹೆಂಗೆ ಹಿಡ್ದಿರಿ ಇಬ್ರು ಸೇರಿ. ಎದ್ರಿ, ಎದ್ದೇಳ್ರಿ. ಹಾಂ ನೋಡು, ಚಂದ ಐತಿ. ಲಕ್ಷ್ಮಿನೇ ತರ್ಸೀನಿ. ಗಣೇಶಂದು ಇತ್ತು, ಬಾಳೆ ಎಲೆದಿತ್ತು, ಈ ಥರ ತೋರಣದ್ದಿತ್ತು. ನಾನು ಲಕ್ಷ್ಮಿದ ಚಾಯ್ಸ್ ಮಾಡಿದೆ. ಆಕಿ ಏನಾರ ಮಾಡ್ಬೇಕಾದ್ರೆ ಭಾಳ ಆಕಿದ್ ನಮ್ಮ ನಾವ್ಯಂದು ಮಡಿಚಿಟ್ಬಿಡ್ರಿ. ಚಲೋ ಐತೆ ಇದು. ಮಡಿಚಿಟ್ಬಿಡು ನಮಿತ. ಇಷ್ಟ ಅದಾವ ನೋಡ್ರಿ, ಚಲೋ ಅದಾವ ಎಲ್ಲನೂ. ತರಿಸಿ ಒಳ್ಳೇದಾಯ್ತು.